ಓಂ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ್ವಾ ವಿಜಾನತಾಂ ಋಗಾದಿ ಪಂಚಧಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತೆ ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿಃ ಯೋಗಃ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ ತಸ್ಮಾತ್ ತ್ವಂ ಗಹನಾನ್ ಸರ್ವಾನ್ ತ್ಯಕ್ತ್ವಾ ಶಾಸ್ತ್ರಾರ್ಥವಿಸ್ತರಾನ್ ಅನನ್ಯಚೇತಾ ಧ್ಯಾಯಸ್ವ ನಾರಾಯಣಮಜಂ ವಿಭುಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1227ನೇ ಭಾಗ ಇದು. ಅನುಶಾಸನ ಪರ್ವದ 160ನೇ ಭಾಗ. ನಾವೀಗ ನೋಡ್ತಾ ಇರುವಂತಹ ಅಧ್ಯಾಯ ಶ್ರಾದ್ದದ ರಹಸ್ಯ, ಅದರ ಕೆಲವು ಧರ್ಮಗಳು. ಇದು ಈ ಭಾಗ ವಾಬಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕಂಡು ಬರೋದಿಲ್ಲ. ಇನ್ನು ಮುಂದಿನ ಒಂದು 10-12 ಅಧ್ಯಾಯಗಳು ಆ ವಾಬಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕಾಣಿಸುವುದಿಲ್ಲ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 188ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ ಇದು 177ನೇದ್ದು, ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇದು 125ನೇದ್ದು. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತ ಶ್ರವಣೇನ ನಿರಸ್ತ ಸಕಲ ಅಮಂಗಲಾನ ವಿಸ್ಮೃತ ಸರ್ವ ದುಃಖಾನಾಂ ಅಸ್ಯ ಲೋಕಸ್ಯ ಭೂತಾನಾಂ ಅನುಶಾಸನ ಪರ್ವಣಿ ಶರತಲ್ಪಗತೇನ ಭೀಷ್ಮೇಣ ಶಾಂತನವೇನ ಯುಧಿಷ್ಠಿರಂ ಪ್ರತಿ ಯೇ ಧರ್ಮಾಃ ಪ್ರೋಕ್ತಾಃ ತೇ ಧರ್ಮಾಃ ತತ್ವಬೋಧಕಾಃ ಭವಂತಿ. ಗತೇ ದಿವಸೆ ಕಸ್ಯಚನ ಅತೃಪ್ತಸ್ಯ ರಾಕ್ಷಸಸ್ಯ ಕಥಾ ಅಕಥಿ. ಯೋಯಂ ರಾಕ್ಷಸಃ ಕೇಷಾಂಚನ ಸದ್ಗುಣಾನಾಂ ಕೇಷಾಂಚನ ದುರ್ಗುಣಾನಾಮಪಿ ಆಕರಃ ಬಭೂವ. ಸತು ಅತೃಪ್ತಿ ಕಾರಣಾತ್ ಅಸಂತುಷ್ಟಿ ಕಾರಣಾತ್ ಕೃಶಃ ಸಮದೃಶ್ಯತ. ವಿವರಣಃ ಅಪಿ ತಮೇನಂ ರಾಕ್ಷಸಂ ಕಶ್ಚನ ಬ್ರಾಹ್ಮಣಃ ತದರ್ಶ. ಸ ಚ ಬ್ರಾಹ್ಮಣಃ ಅಸ್ಯ ರಾಕ್ಷಸಸ್ಯ ವೈವರ್ಣ್ಯಸ್ಯ ಕೃಶತ್ವಸ್ಯ ಚ ಕಾರಣಾನಿ ವರ್ಣಯಾಮಾಸ. ಅತ್ರ ಕಾನಿಚಿತ್ ಕಾರಣಾನಿ ನ ಕೇವಲಂ ಅಸ್ಯ ರಾಕ್ಷಸಸ್ಯ ಕಿಂತು ಸರ್ವೇಷಾಂ ಅಸ್ಮಾಕಂ ವ್ಯಕ್ತಿತ್ವೇ ನಿಗೂಢಸ್ಯ ಬಾಹ್ಯದೃಷ್ಟ್ಯಾ ಅದೃಶ್ಯಮಾನಸ್ಯ ಕಸ್ಯಚಿತ್ ರಾಕ್ಷಸಸ್ಯ ಕಥಾಂ ಕಥಯಂತಿ. ಅಯಮಪಿ ರಾಕ್ಷಸಃ ಅಸ್ಮಾಸ್ವಂತರ್ಗತಃ ಸ್ವಸ್ಯ ಗುಣೈಃ ಭಿನ್ನ ರುಚೀನ್ ಜನಾನ್ ಗೃಹೀತುಂ ಸ್ವವಶಾನ್ ಕರ್ತುಂ ಪ್ರಯತತೆ ಪರಂತು ತತ್ರ ಸಾಫಲ್ಯಂ ತು ನ ಭಜತೆ.
ಲೋಕೆ ಕೇಚನ ಧಾರ್ಮಿಕಾಃ ಕ್ಲೇಶಮನುಭವಂತಿ ಕೇಚನ ಅಧಾರ್ಮಿಕಾಸ್ತು ಸುಖಮೇವ ಪ್ರಾಪ್ನುವಂತಿ. ಏತಾದೃಶಾನ್ ಘಟನಾಕ್ರಮಾನ್ ದೃಷ್ಟ್ವಾ ಅಯಂ ರಾಕ್ಷಸಃ ಅಸ್ಮಾಸು ವರ್ತಮಾನಃ ರಾಕ್ಷಸಃ ಅಪಿ ಚಿಂತಾಸಾಗರೆ ನಿಮಗ್ನಃ ದೃಶ್ಯತೆ. ಅಸ್ಮಾಸು ವರ್ತಮಾನಸ್ಯ ಅಸ್ಯ ರಾಕ್ಷಸಸ್ಯ ಅತೃಪ್ತೇಃ ಪರಿಹಾರಸ್ಯ ಕಾರಣಾನಿ ಕೇವಲಂ ತತ್ವಜ್ಞಾನಂ ಭಕ್ತಿ ವೈರಾಗ್ಯಂ ಇತ್ಯಾದೀನ್ಯೇವ. ಧರ್ಮಪಥಂ ಯಃ ಪಾಲಯತಿ ಸಹ ಅತೃಪ್ತಿಂ ನೈವ ಭಜತೆ ಕೃಶತ್ವಂ ನೈವ ಭಜತೆ. ತೃಪ್ತಃ ಜೀವನಂ ಯಾಪಯತಿ ಇತಿ ಜೀವನೆ ತೃಪ್ತೇಃ ಕಿಂ ಕಾರಣಂ ಅತೃಪ್ತೇಃ ಕಿಂ ಕಾರಣಂ ಇತಿ ಸರ್ವಾಣಿ ಕಾರಣಾನಿ ಅಯಂ ವ್ಯತೀತಃ ಅಧ್ಯಾಯಃ ಮನೋಜ್ಞರೂಪೇಣ ವರ್ಣಯತಿ. ಜೀವನದಲ್ಲಿ ಅತೃಪ್ತಿಗೇನು ಕಾರಣ, ತೃಪ್ತಿಗೇನು ಕಾರಣ? ಕೇವಲ ಈ ರಾಕ್ಷಸ, ಯಾವನೋ ಒಬ್ಬ ರಾಕ್ಷಸ ಅವನಿಗೆ ಯಾವನೋ ಒಬ್ಬ ಬ್ರಾಹ್ಮಣ ಭೇಟಿಯಾದ ಅಂತ ಇಷ್ಟು ಮಾತ್ರ ಅಲ್ಲ, ನಮ್ಮೊಳಗೆ ಒಬ್ಬ ರಾಕ್ಷಸ ಇದ್ದಾನೆ, ಅವನು ಅತೃಪ್ತನಾಗೇ ಇದ್ದಾನೆ, ಅನೇಕ ಭ್ರಾಂತಿಗಳನ್ನು ತಲೆಯಲ್ಲಿ ಹಾಕೊಂಡಿದ್ದಾನೆ, ಸದ್ಗುಣಗಳೂ ಇವೆ ಅವನಲ್ಲಿ, ದುರ್ಗುಣಗಳೂ ಇವೆ. ಅಂಥ ಒಬ್ಬ ರಾಕ್ಷಸ ಹೇಗೆ ತನ್ನ ಅತೃಪ್ತಿ ಇತ್ಯಾದಿಗಳನ್ನು ಪರಿಹರಿಸಿಕೊಳ್ಬೇಕು, ತನ್ನ ದೈಹಿಕ ಕೃಶತ್ವವನ್ನು, ಮಾನಸಿಕ ಅತೃಪ್ತಿಯನ್ನು ಹೇಗೆ ನೀಗಿಕೊಳ್ಳಬೇಕು ಅನ್ನುವುದನ್ನೆಲ್ಲ ಕಳೆದ ಅಧ್ಯಾಯದಲ್ಲಿ ತುಂಬಾ ಸುಂದರವಾಗಿ ಆ ಬ್ರಾಹ್ಮಣ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಯುಧಿಷ್ಠಿರ ಭೀಷ್ಮರನ್ನು ಹೀಗೆ ಪ್ರಶ್ನೆ ಮಾಡಿದ. ಮನುಷ್ಯ ಜನ್ಮ ಬಂದ ಮೇಲೆ ಕರ್ಮಕ್ಷೇತ್ರವಾದಂತಹ ಈ ಭೂಮಿಯಲ್ಲಿ ಜನಿಸಿ ಕರ್ಮ ಮಾಡಲಿಕ್ಕೆ ಸಾಧನವಾದಂತಹ ಈ ದೇಹವನ್ನು ಪಡೆದು ಮನುಷ್ಯ ಏನ್ ಮಾಡಬೇಕು, ಯಾವ ದಾನ ಮಾಡಬೇಕು, ಹೇಗೆ ಮಾಡಬೇಕು, ಯಾರನ್ನು ಗೌರವಿಸಬೇಕು, ಯಾರನ್ನ ಪೂಜಿಸಬೇಕು, ಇದೆಲ್ಲವನ್ನು ನನಗೆ ಹೇಳಿ ಅಂತ ಕೇಳಿಕೊಂಡ. ಶ್ರೇಯರ್ಥನ ದರಿದ್ರೇಣ ಕಿಂ ಕರ್ತವ್ಯಂ ಪಿತಾಮಹ. ದರಿದ್ರನ ಕರ್ತವ್ಯ ಏನು? ನಾವೆಲ್ಲರೂ ದರಿದ್ರರೇ. ಇಲ್ಲಿ ಶ್ರೀಮಂತರು ಅಂತ ಅನ್ಕೊಂಡಿದ್ದೇವೆ, ಬೀಗ್ತಾ ಇದ್ದೇವೆ, ಆದ್ರೂ ನಾವು ದರಿದ್ರರೇ ಆಗಿದ್ದೇವೆ ಅನ್ನೋದನ್ನು ಭೀಷ್ಮನ ಎದುರಿಗೆ ಯುಧಿಷ್ಠಿರ ತೋಡಿಕೋತಾ ಇದ್ದಾನೆ. ಅದಕ್ಕೆ ಭೀಷ್ಮರು ಈ ಮುಂದಿನಂತೆ ಉತ್ತರಿಸಿದರು. ವ್ಯಾಸರು ನನಗೆ ಯಾವ ರಹಸ್ಯಗಳನ್ನು ಹೇಳಿದ್ರು ಅದನ್ನ ಈ ಮುಂದೆ ನಿನಗೆ ಹೇಳುವವನಿದ್ದೇನೆ, ಕೇಳು. ಇಲ್ಲಿ ಮುಂದೆ ವರ್ಣಿತ ಆಗುವ ವಿಷಯಗಳನ್ನು ಯಾರು ತಿಳ್ಕೋತಾರೋ ಅವನ ಬಗ್ಗೆ ಯಮ ಸುಪ್ರೀತನಾಗ್ತಾನೆ. ಪಿತೃಗಣಗಳು, ಋಷಿಗಳು, ಪ್ರಮಥ ಗಣಗಳು, ಎಲ್ಲ ದೇವತೆಗಳು ಕೂಡ ಸುಪ್ರೀತರಾಗ್ತಾರೆ. ಇದೊಂದು ಋಷಿ ಧರ್ಮ. ಸರ್ವ ಯಜ್ಞ ಫಲವೂ ಇದರಲ್ಲಿದೆ.
ಒಬ್ಬ ವ್ಯಕ್ತಿ ಇಲ್ಲಿ ಮುಂದೆ ಹೇಳಿದಂತೆ ಆಚರಿಸಿದರೆ ಎಲ್ಲ ಗುಣಗಳನ್ನು ಪಡ್ಕೋತಾನೆ. ದಶಸೂನ ಚಮಂ ಚಕ್ರಂ, ಇದಕ್ಕೊಂದು ಇಲ್ಲೊಂದು ವಿಚಿತ್ರವಾದಂತಹ ಶ್ಲೋಕ ನಮಗೆ ಕಾಣಿಸ್ತದೆ. ಸೂನ 10 ಸೂನ ಅಂದ್ರೆ ದೋಷಗಳು. ಅದಕ್ಕೆ ಒಂದು ಚಕ್ರ ಸಮ, ಒಂದು ಚಕ್ರಕ್ಕೆ ಒಂದು ಧ್ವಜ ಸಮ, ಒಂದು ಧ್ವಜಕ್ಕೆ ಒಬ್ಳು ವೇಶ್ಯ ಸಮಳು, ಆ 10 ವೇಶ್ಯರಿಗೆ ಒಬ್ಬ ರಾಜ ಸಮ ಅಂತ ಈ ಶ್ಲೋಕ ಹೇಳ್ತದೆ. ಸೂನ ಅಂದ್ರೆ ಏನು? ಈ ಕಟುಕರು ಇರ್ತಾರಲ್ಲ, ಅವರನ್ನ ಸೂನ ಎಂಬ ಶಬ್ದದಿಂದ ಇಲ್ಲಿ ಹೇಳ್ತಾರೆ. ಸೂನ ಅಂದ್ರೆ ಕತ್ತರಿಸುವುದು, ಬೇಯಿಸುವುದು ಮೊದಲಾದ ಕೆಲವು ದೋಷಗಳು, ಇನ್ನೊಬ್ಬರನ್ನು ಹಿಂಸಿಸುವುದು ಅಂತ ಸಾಮಾನ್ಯವಾಗಿ. ಆ ಕಟುಕರು ಮಾಡುವ ಪಾಪವನ್ನ ಇಲ್ಲಿ ಹೇಳಿದ್ದಾರಷ್ಟೇ. ಕಟುಕರನ್ನ ನೇರವಾಗಿ ವ್ಯಕ್ತಿವಾಚಕವಾಗಿ ಯಾವ ಶಬ್ದದಿಂದ ಇಲ್ಲಿ ಹೇಳಲಿಲ್ಲ. 10 ಜನ ಕಟುಕರಿಗೆ ಒಂದು ಚಕ್ರ ಸಮಾನ. ಸೂನ ಅಂದ್ರೆ ಕಡಿಯುವ, ಹೊಡೆಯುವ, ಬಡಿಯುವ ಕೆಲಸ, ಅದನ್ನು ಮಾಡುವ ವ್ಯಕ್ತಿ ಅಂತ ನಾವು ತಾತ್ಪರ್ಯದ ದೃಷ್ಟಿಯಿಂದ ತಿಳ್ಕೋಬೇಕು. ಅವರಿಗೆ ಒಂದು ಚಕ್ರ ಸಮಾನ. ಚಕ್ರ ಅಂದ್ರೆ ಏನದು? ಅದು ಕೂಡ ಚಕ್ರವನ್ನು ಉಪಯೋಗಿಸಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ಸಮಾನ ಅಂತ ಹೇಳಿದಂತೆ ಕಾಣಿಸ್ತದೆ. ಹಾಗೆ ನೀಲಕಂಠರ ವ್ಯಾಖ್ಯಾನದಲ್ಲಿ ಇದೆ. ಚಕ್ರ ಅಂದ್ರೆ ಚಕ್ರವನ್ನು ತಿರುಗಿಸಿ ಕೆಲಸ ಮಾಡುವಂತವನು ಒಬ್ಬ ಗಾಣಿಗ ಅನ್ನೋ ಅರ್ಥವನ್ನು ಹೇಳ್ತಾರೆ. ಒಂದು ಚಕ್ರಕ್ಕೆ ಎತ್ತನ್ನು ಕಟ್ಟಿ ಎತ್ತನ್ನು ತಿರುಗಿಸ್ತಾ ಎಣ್ಣೆಯನ್ನು ತೆಗಿತಾನೆ ಗಾಣಿಗ. 10 ಜನ ಕಟುಕರಿಗೆ ಒಬ್ಬ ಗಾಣಿಗ ಸಮ. 10 ಮಂದಿ ಗಾಣಿಗರಿಗೆ ಒಬ್ಬ ಈಡಿಗ ಸಮ. ದಶಚಕ್ರ ಸಮೋ ಧ್ವಜ ಅಂತ ವರ್ಣನೆ ಮಾಡಿದ್ದಾರೆ. ಧ್ವಜ ಅಂದ್ರೆ ಸುರಾಪಾಯಿ, ಚಕ್ರ ಅಂದ್ರೆ ಚಕ್ರವಾನ ತೈಲಿಕ, ಎಣ್ಣೆಯನ್ನು ತೆಗೆಯುವಂತ ತೈಲಿಕ ಅವನು. ಸೂನ ಅಂದ್ರೆ ವಧ, ಎತ್ರ ಸ ಪಶುಘ್ನ ಜಾತಿ ದಶಸೂನ. ಇದೆಲ್ಲ ನೀಲಕಂಠರ ವ್ಯಾಖ್ಯಾನ. ಧ್ವಜ ಅಂದ್ರೆ ಸುರಾಪಾನ ಮಾಡುವವನು. ಆ 10 ಜನ ಸುರಾಪಾನ ಮಾಡುವವರಿಗೆ, ಈಡಿಗರಿಗೆ ಒಬ್ಬ ವೇಶ್ಯ ಸಮಾನರಾಗ್ತಾರೆ. 10 ಜನ ವೇಶ್ಯರಿಗೆ ಒಬ್ಬ ರಾಜ ಸಮಾನನಾಗ್ತಾನೆ. ಈಗ ಅದನ್ನು ವರ್ಣನೆ ಮಾಡಿದ್ದಾರೆ. ಇಲ್ಲಿ ನಮಗೆ ಕೆಲವು ಸಂಗತಿಗಳು ಆಶ್ಚರ್ಯ ತರಿಸ್ತವೆ. ಶ್ಲೋಕದ ಅರ್ಥವೂ ಕೂಡ ನಮ್ಮ ಊಹೆಯಿಂದ ತುಂಬಾ ದೂರ ಇರುವಂಥದ್ದೇ ಆಗಿದೆ. ಕಟುಕರು ದುಷ್ಟವಾದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಅದರಿಂದ ಅವರು ಪಾಪ ಮಾಡಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬಹುದು. ಆದ್ರೆ ಒಬ್ಬ ಗಾಣಿಗ ಏನು ಪಾಪ ಮಾಡಿರ್ತಾನೆ? ತನ್ನ ವೃತ್ತಿ ತಾನು ಮಾಡ್ತಾ ಇರ್ತಾನೆ. ಅಂಥವನನ್ನ 10 ಜನ ಕಟುಕರು ಮಾಡುವ ಪಾಪಕ್ಕೆ ಒಬ್ಬ ಗಾಣಿಗ ಸಮಾನ ಅಂತ ಯಾಕೆ ಹೇಳಬೇಕು ಅಂತ ನಮಗೆ ಕಾಣಿಸ್ತದೆ. ಈ ಶ್ಲೋಕಕ್ಕೆ ಹೀಗೆ ಅರ್ಥ ಮಾಡಬೇಕು, ಬೇರೆ ಏನಾದ್ರು ಅರ್ಥ ಇದೆಯೋ, ಅಥವಾ ಒಟ್ಟಾರೆ ಈ ಅಧ್ಯಾಯವೂ ಕೂಡ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇಲ್ಲದೇ ಇರುವುದನ್ನು ಗಮನಿಸಿದ್ರೆ ಪ್ರಕ್ಷಿಪ್ತವೋ ಗೊತ್ತಾಗ್ಲಿಲ್ಲ ಅಂತ ಅಲ್ಲಿರೋದನ್ನು ನೋಡೋಣ. ಗಾಣಿಗ ಆ ಎತ್ತುಗಳನ್ನು ಹಿಂಸಿಸಿ ಕಾರ್ಯ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಅವನನ್ನ 10 ಜನ ಕಟುಕರಿಗೆ ಸಮಾನ ಅಂತ ವರ್ಣನೆ ಮಾಡಿದ್ದಾರೆ, ಎತ್ತುಗಳಿಗೆ ಹಿಂಸೆ ಕೊಡುವುದರಿಂದ. 10 ಜನ ಗಾಣಿಗರಿಗೆ ಒಬ್ಬ ಈಡಿಗ ಸಮಾನ. ಧ್ವಜ ಅಂದ್ರೆ ಈಡಿಗ, ಸುರಾಪಾಯಿ ಅಂತ ಅಲ್ಲಿದೆ, ಅಂದ್ರೆ ಹೆಂಡ ಕುಡಿಯುವವನು ಅಂತ ಅರ್ಥ. ಈಡಿಗ ಅಂತ ಇವರು ಅರ್ಥ ಬರೆದಿದ್ದಾರೆ. ಈಡಿಗ ಅಂದ್ರೆ ಹೆಂಡ ತೆಗೆಯುವವನು ಅಂತ ಅರ್ಥ ಆಗ್ತದೆ. ಧ್ವಜ ಅಂದ್ರೆ ಸುರಾಪಾಯಿ, ಹೆಂಡ ಕುಡಿಯುವವನು ಅಂತ ನೀಲಕಂಠರ ವ್ಯಾಖ್ಯಾನದಲ್ಲಿದೆ. ಇರ್ಲಿ, 10 ಜನ ಹೆಂಡ ಕುಡಿಯುವವರಿಗೆ ಒಬ್ಬಳು ವೇಶ್ಯ ಸಮಾನಳಾಗ್ತಾಳೆ. 10 ಜನ ಹೆಂಡ ಕುಡಿಯುವಂತ 10 ಜನ ಮಾಡುವ ಪಾಪಗಳನ್ನ ಒಬ್ಬಳು ವೇಶ್ಯನೇ ಮಾಡ್ತಾಳೆ. ದಶವೇಶ್ಯ ಸಮೋ ನೃಪಃ. ಒಬ್ಬ ರಾಜ 10 ಜನ ವೇಶ್ಯರು ಮಾಡುವ ಪಾಪಗಳನ್ನೆಲ್ಲ ಮಾಡ್ತಾನೆ ಅಂತ ವರ್ಣನೆ ಮಾಡ್ತಾರೆ. ರಾಜರಾದವರು
ಅನೇಕ ಬಾರಿ ಸಾಮಾಜಿಕ ಧಾರ್ಮಿಕ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ರಾಜರು ಸರಿಯಾಗಿ ಧರ್ಮಾಚರಣೆ ಮಾಡುವುದು ಬಹಳ ಕಷ್ಟ. ಈ ಕಾರಣದಿಂದ ಅವರನ್ನ 10 ಜನ ವೇಶ್ಯರಿಗೆ ಸಮಾನರು ಅಂತ ವರ್ಣನೆ ಮಾಡಿದ್ದಾರೆ. ಅರ್ಧೇನೈತಾನಿ ಸರ್ವಾಣಿ ನೃಪತಿ ಕಥ್ಯತೆ ಅಧಿಕ. ಈ ಇಷ್ಟು ಜನರನ್ನು ಸೇರಿಸಿದ್ರೆ, ಕಟುಕ, ಗಾಣಿಗ, ಈಡಿಗ ಮತ್ತು ವೇಶ್ಯೆ, ಇವರೆಲ್ಲರನ್ನೂ ಸೇರಿಸಿದ್ರೆ ಏನು ಪಾಪ ಒಂದು ಹೊರಡಬಹುದು. ಅದಕ್ಕಿಂತ ಹೆಚ್ಚಿನ ಪಾಪವನ್ನೇ, ಒಂದು ಅರ್ಧಕ್ಕಿಂತ ಹೆಚ್ಚಿನ ಪಾಪವನ್ನೇ, ಅರ್ಧದಷ್ಟು ಪಾಪವನ್ನೇ ಈ ರಾಜ ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ರಾಜನಿಂದ ಯಾವುದನ್ನು ಪ್ರತಿಗ್ರಹಿಸಬಾರದು ಅಂತ ಒಂದು ಅನುವಾದದಲ್ಲಿ, ಕನ್ನಡದಲ್ಲಿ ಅನುವಾದಿಸಿದ್ದಾರೆ. ಹೀಗೆ ರಾಜ ಹೆಚ್ಚಿನ ಪಾಪಗಳನ್ನು ಮಾಡ್ತಾನೆ. ಇಲ್ಲಿ ನಾವು ಮುಂದೆ ಹೇಳುವಂತ ನಿಯಮಗಳನ್ನ ಅನುಸರಿಸಬೇಕು, ಅದನ್ನ ಕೇಳಬೇಕು. ಪಿತೃಗಳಿಗೆ, ದೇವತೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ರಹಸ್ಯಗಳನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮಹಾಫಲ ಇದರಿಂದ ಪ್ರಾಪ್ತ ಆಗ್ತದೆ, ಯಜ್ಞಾದಿಗಳನ್ನು ಮಾಡಿದ ಫಲ ಇದೆ. ಎಲ್ಲ ಲೋಕಗಳನ್ನು ಸಾಧಕನಾದವನು ಪಡ್ಕೋತಾನೆ, ದೋಷಗಳನ್ನು ಕಳ್ಕೋತಾರೆ, ಪಾಪ ಲೇಪದಿಂದ ದೂರ ಇರ್ತಾರೆ. ಕಸ್ಯಚಿತ್ವಥ ಕಾಲಸ್ಯ ದೇವದೂತೋ ಎದುರ್ಚ್ಛಯ ಸ್ಥಿತೋ ಶಂತರ್ಹಿತೋ ಭೂತ ಪರ್ಯಭಾಷತ ವಾಸವಂ. ಒಮ್ಮೆ ಒಬ್ಬ ದೇವದೂತ ಇಂದ್ರನ ಸಮೀಪಕ್ಕೆ ಬಂದು ಆ ಇಂದ್ರನ ಜೊತೆ ಈ ಮುಂದಿನಂತೆ ಮಾತನಾಡಿದ. ಅಶ್ವಿನಿ ದೇವತೆಗಳ ಸೂಚನೆಗನುಸಾರವಾಗಿ ನಾನು ಪಿತೃಗಳ, ಮನುಷ್ಯರ, ದೇವತೆಗಳ ಇವರೆಲ್ಲರ ಬಳಿಗೆ ಬಂದಿದ್ದೇನೆ. ಕಸ್ಮಾಧಿ ಮೈಥುನಂ ಶ್ರಾದ್ಧೆ ಧಾತುರು ಭೋಕ್ತುಶ್ಚ ವರ್ಜಿತಂ. ಶ್ರಾದ್ದ ಮಾಡುವ ವ್ಯಕ್ತಿಗೆ, ಯಜಮಾನನಿಗೆ, ಮತ್ತು ಶ್ರಾದ್ದ ಭೋಜನವನ್ನು ಮಾಡುವಂಥ ಬ್ರಾಹ್ಮಣನಿಗೆ ಮೈಥುನವನ್ನು ನಿಷೇಧ ಮಾಡ್ತಾರೆ. ಇದು ಯಾತಕ್ಕಾಗಿ? ಶ್ರಾದ್ದ ಮಾಡಿದ ದಿವಸ, ಅದರ ಹಿಂದಿನ ದಿವಸ ಇತ್ಯಾದಿ ಕೆಲವು ನಿಯಮಗಳನ್ನು ಹೇಳಿರ್ತಾರೆ. ಅದಕ್ಕೆ ಇದು ಏನು ಕಾರಣ? ಕಿಮರ್ಥಂಚ ತ್ರಯ ಪಿಂಡಾ ಪ್ರವಿಭಕ್ತ ಪೃಥಕ್ ಪೃಥಕ್. 3 ಪಿಂಡಗಳನ್ನು ಇಡಬೇಕು ಅಂತ ಹೇಳ್ತಾರೆ. ಆ 3 ಪಿಂಡಗಳನ್ನು ಪ್ರತ್ಯೇಕವಾಗಿಡ್ಲಿಕ್ಕೆ ಏನು ಕಾರಣ? ಇದೆಲ್ಲವನ್ನು ನಾನು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಮೊದಲನೇ ಪಿಂಡ ಯಾರಿಗೆ, ಮಧ್ಯದ ಪಿಂಡ ಯಾರಿಗೆ, ಕೊನೆಯ ಪಿಂಡ ಯಾರಿಗೆ? ಈ ದೇವದೂತ ಏನು ವಿಷಯಗಳನ್ನು ಹೇಳಿದ ಅದನ್ನೆಲ್ಲ ಆ ಪಿತೃಗಳು ಪ್ರಶಂಸಿಸಿದ್ರಂತೆ. ಉತ್ತಮವಾದ ಪ್ರಶ್ನೆ ಕೇಳಿದ್ದೆ. ಆ ಪ್ರಶ್ನಕ್ಕೆ ಉತ್ತರವನ್ನು ಹೇಳ್ತೇನೆ, ಕೇಳು. ಶ್ರಾದ್ದಂ ದತ್ವಾಚ ಭುಕ್ತ್ವಾಚ ಪುರುಷಃ ಯ ಸ್ತ್ರಿಯಂ ವ್ರಜೇತ್ ಪಿತರಸ್ತಸ್ಯ ತಂ ಮಾಸಂ ತಸ್ಮಿನ್ ರೇತಸಿ ಶೇರತೆ. ಶ್ರಾದ್ದ ಯಾರು ಮಾಡ್ತಾನೋ ಯಜಮಾನ, ದತ್ವ ಅಂದ್ರೆ ಅದನ್ನ ಮಾಡಿ ಅಂತ ಅರ್ಥ, ಪಿಂಡ ಪ್ರದಾನ ಮಾಡಿ ಅಂತ ಅರ್ಥ. ಭುಕ್ತ್ವ, ಆ ಶ್ರಾದ್ದದ ಸಮಯದಲ್ಲಿ ಭೋಜನ ಮಾಡಿ. ಯಾವ ವ್ಯಕ್ತಿ ಆವತ್ತಿನ ದಿವಸ ಸ್ತ್ರೀ ಸಂಘ ಮಾಡ್ತಾನೋ ಅವನ ಪಿತೃಗಳು 1 ತಿಂಗಳ ಕಾಲ ಆ ರೇತಸ್ಸಿನಲ್ಲಿ ಮಲಗುವಂತ ಪ್ರಸಂಗ ಬರ್ತದೆ. ಅದಕ್ಕಾಗಿ ಆ ಪ್ರಸಂಗದಲ್ಲಿ ಸ್ತ್ರೀ ಸಂಘ ಇರಬಾರದು. ಆ ಶ್ರಾದ್ದದ ದಿವಸದಲ್ಲಿ ಮೊದಲನೇ ಪಿಂಡವನ್ನು ಏನ್ ಮಾಡಬೇಕು ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಪಿಂಡೋ ಶತಸ್ಥಾತ್ ಗಚ್ಚಂಸ್ತು ಆವಿಷ್ಯ ಭಾವಯೇತ್. ನೀರಿನಲ್ಲಿ ಬಿಡಬೇಕು ಮೊದಲನೇ ಪಿಂಡವನ್ನು. ಮಧ್ಯಮ ಪಿಂಡವನ್ನ ಯಜಮಾನನ ಪತ್ನಿ ಭೋಜನ ಮಾಡಬೇಕು. 3ನೇ ಪಿಂಡವನ್ನ ಅಗ್ನಿಗೆ ಆಹುತಿಯಾಗಿ ಕೊಡಬೇಕು. ಇದು ಶ್ರಾದ್ದ ವಿಧಿ. ಈ ತರ ಮಾಡಿದ್ರೆ ಧರ್ಮದ ಲೋಪ ಇಲ್ಲ. ಅದನ್ನ ಇಲ್ಲೇನು ಹೇಳ್ತಿದ್ದಾರೆ ಅಂತ ಅನ್ನೋದನ್ನ ನೀವೆಲ್ಲ ಕೇಳಿ. ಆದ್ರೆ ಈಗ ಆ ಪಿಂಡವನ್ನು ಯಜಮಾನನ ಹೆಂಡತಿ ತಿನ್ನುವುದು ಏನು ರೂಢಿಯಲ್ಲಿ ಕಾಣಿಸೋದಿಲ್ಲ.
ಮೂರನೇ ಪಿಂಡವನ್ನ ಯಜಮಾನನ ಆ ಅಗ್ನಿಗೆ ಆಹುತಿಯನ್ನ ಕೊಡುವುದು ಕಾಣಿಸೋದಿಲ್ಲ. ಒಂದು ಕಾಲದಲ್ಲಿ ಹಾಗಿತ್ತು ಅಂತ ತಿಳ್ಕೊಳ್ಬಹುದು ನಾವು. ಈಗ ಅದನ್ನ ದನಗಳಿಗೆ ತಿನ್ನಿಸ್ತಾರೆ, ಅಥವಾ ನೀರಿನಲ್ಲಿ ಹಾಕ್ತಾರೆ, ಅಥವಾ ಭೂಗತ ಮಾಡ್ತಾರೆ. ಇದು ನಮ್ಗೆ ಗೊತ್ತಿದೆ. ಹೀಗೆಲ್ಲ ಮಾಡಿದ್ರೆ ಆ ಯಜಮಾನನ ಪಿತೃಗಳು ಸಂತೋಷ ಪಡ್ತಾರೆ. ಅವನ ಸಂತಾನ ಅಕ್ಷಯ ಆಗ್ತದೆ, ಶ್ರಾದ್ದದ ಫಲವೂ ಅಕ್ಷಯ ಆಗ್ತದೆ. ಆ ದೇವದೂತ ಹೇಳಿದ, ಆ ಪಿಂಡಗಳನ್ನು ಏನು ಮಾಡಬೇಕು ಅಂತ ಅನ್ನೋದನ್ನ ಹೇಳಿದ್ರಿ. ಆ 3 ಪಿಂಡಗಳು ಯಾರಿಗೆ ಸೇರ್ತವೆ ಅಂತ ಅನ್ನೋದನ್ನ ಈ ಮುಂದೆ ಹೇಳ್ರಿ. ಪಿತೃಣಾಂ ತುಷು ಸರ್ವೇಷಾಂ ನಿರುಕ್ತಂ ಕಂವಾ ಪ್ರೀಣಯತೆ ದೇವಂ ಕಥಂ ತಾರಯತೆ ಪಿತೃನ್. ಮೊದಲನೇ ಪಿಂಡವನ್ನ ನೀರಿಗೆ ಹಾಕಿದ್ರೆ ಅದು ಯಾರಿಗೆ ತಲುಪ್ತದೆ, ಯಾವ ದೇವತೆಯನ್ನು ತೃಪ್ತಗೊಳಿಸ್ತದೆ, ಪಿತೃಗಳಿಗೆ ಅದರಿಂದ ತೃಪ್ತಿಯಾಗುವುದು ಹೇಗೆ? ಗುರುಜನರ ಗುರು ಹಿರಿಯರ ಅನುಜ್ಞೆಯನ್ನು ಪಡೆದು ಆ ಯಜಮಾನನ ಹೆಂಡತಿ ಆ ಪಿಂಡವನ್ನು ತಿನ್ನಬೇಕು, ಮಧ್ಯಮ ಪಿಂಡವನ್ನ ಅಂತ ನೀವು ಹೇಳಿದ್ರಿ. ಅದೇ ಪಿಂಡವನ್ನ ಯಾತಕ್ಕಾಗಿ ಕಿಮರ್ಥಂ ಪಿತರಸ್ತಸ್ಯ ಕವ್ಯಮೇವಚ ಭುಂಜತೆ. ಯಜಮಾನನ ಪತ್ನಿ ಆ ಪಿಂಡವನ್ನು ತಿಂತಾಳಲ್ಲ, ಯಜಮಾನನ ಪತ್ನಿ ಆ ಪಿಂಡವನ್ನು ತಿಂದರೆ ಆ ಯಜಮಾನನ ಪಿತೃಗಳು ಆ ಕವ್ಯವನ್ನ ಹೇಗೆ ಭೋಗ ಮಾಡ್ತಾರೆ? ಕವ್ಯ ಅಂದ್ರೆ ಶ್ರಾದ್ದದಲ್ಲಿ ಹಾಕುವ ಆಹುತಿ, ಯಜ್ಞದಲ್ಲಿ ಹಾಕುವ ಆಹುತಿ ಹವ್ಯ. ಇನ್ನು ಮೂರನೇದಾಗಿ ಅಗ್ನಿಯಲ್ಲಿ ಹಾಕಲ್ಪಡುವಂತಹ ಒಂದು ಪಿಂಡ ಇದೆಯಲ್ಲ, ಅದು ಎಲ್ಲಿ ಸೇರ್ತದೆ, ಅದರ ಗತಿ ಏನು? ಇದೆಲ್ಲವನ್ನು ನೀವು ನನಗೆ ವರ್ಣನೆ ಮಾಡಿರಿ ಅಂತ ದೇವದೂತ ಕೇಳಿದೆ. ಪಿಂಡಗಳು ತಲುಪುವ ಸ್ಥಾನ ಇದೆಲ್ಲವನ್ನೂ ನೀವು ನನಗೆ ಹೇಳಬೇಕು. ಪಿಂಡೇಶು ತ್ರಿಷು ಯಾ ಗತಿ. ಅದಕ್ಕೆ ಪಿತೃ ದೇವತೆಗಳು ಹೇಳಿದ್ರು, ಸುಮಹಾನೇಶಮೇ ಏಷತೆ ಪ್ರಶ್ನ. ಶ್ರೇಷ್ಠವಾದ ಪ್ರಶ್ನವನ್ನೇ ಕೇಳಿದ್ದೆ. ಇದನ್ನು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಇದರ ರಹಸ್ಯ ಎಲ್ರಿಗೂ ಬೇಕಾದದ್ದೇ ಆಗಿದೆ. ಯಾಕೆಂದ್ರೆ ಇದನ್ನ ಸರಿಯಾಗಿ ತಿಳ್ಕೊಂಡಂಥವ್ರು ಬಹಳ ಕಡಿಮೆ ಇದ್ದಾರೆ. ವರ್ಜಯಿತ್ವ ಮಹಾತ್ಮಾನಂ ಚಿರಂಜೀವಿನ ಉತ್ತಮಂ. ಚಿರಂಜೀವಿಯಾದಂತಹ ಮಾರ್ಕಂಡೇಯ ಒಬ್ಬ ಇದರ ರಹಸ್ಯವನ್ನು ಬಲ್ಲವನು. ಉಳಿದವರಿಗೆ ಇದು ಗೊತ್ತಿಲ್ಲ. ಶ್ರಾದ್ದ ಅನ್ನೋದು ಬಹಳ ಸಂಕೀರ್ಣವಾದದ್ದು, ಬಹಳ ರಹಸ್ಯಮಯವಾದದ್ದು. ಯಾರಿಗೂ ಅದು ಹೆಚ್ಚು ಗೊತ್ತಿಲ್ಲ. ತೇಪೇವಂ ನಾಭಿಜಾನಂತಿ ಪಿತೃಕಾರ್ಯ ವಿನಿಶ್ಚಯಂ. ಮೂರು ಪಿಂಡಗಳ ಗತಿಯನ್ನ ಜ್ಞಾನಿಗಳ ಮೂಲಕ ತಿಳ್ಕೋಬೇಕು, ಹಾಗೆ ಶ್ರಾದ್ದ ಮಾಡಬೇಕು. ನಾವು ಅದ್ರ ಉತ್ತರ ಹೇಳ್ತೀವಿ, ಕೇಳು. ನೀರಿನಲ್ಲಿ ವಿಸರ್ಜಿಸಿದಂತಹ ಮೊದಲನೇ ಪಿಂಡ ಇರ್ತದಲ್ಲ, ಅದು ಚಂದ್ರನಿಗೆ ಹೋಗಿ ಸೇರ್ತದೆ. ಚಂದ್ರ ದೇವತೆಗಳನ್ನ ಮತ್ತು ಪಿತೃಗಳನ್ನ ಸಂತೋಷ ಪಡಿಸ್ತಾನೆ. ಇದು ನಾವೀಗ ನೀರಿನಲ್ಲಿ ಹಾಕದೇ ಇರಬಹುದು, ಆದ್ರೂ ನಮಗಿದು ತಿಳಿದಿರ್ಬೇಕಷ್ಟೆ. ಯಜಮಾನನ ಪತ್ನಿ ಮಧ್ಯಮ ಪಿಂಡವನ್ನು ತಿಂತಾಳಲ್ಲ, ಆಗ ಆ ಕರ್ತೃವಿಗೆ ಅವನ ಮಾತಾಮಹರು, ತಾಯಿಯ ತಂದೆ, ಅವರು ಸುಪ್ರೀತರಾಗಿ ಕರ್ತೃವಿಗೆ ಪುತ್ರನನ್ನು ಅನುಗ್ರಹಿಸ್ತಾರೆ. ಪುತ್ರಕಾಮಾಯ ಪುತ್ರಂತು ಪ್ರಯಚ್ಛಂತಿ ಪಿತಾಮಹ. ಪಿತಾಮಹ ಅಂತ ಶಬ್ದ ಇದೆ. ಆ ಪಿತಾಮಹ ಅನ್ನೋ ಶಬ್ದಕ್ಕೆ ಮಾತಾಮಹರು ಅಂತ ಒಬ್ಬರು ಅನುವಾದ ಮಾಡಿದ್ದಾರೆ. ಆ ಮಾತಾಮಹ ಅಂತ ಅನುವಾದ ಏನು ಸರಿಯಲ್ಲ. ಪಿತಾಮಹರು ಅವನ ಹಿಂದಿನ ಪಿತೃಗಳು. ಯಾಕೆಂದ್ರೆ ಶ್ರಾದ್ದವನ್ನು ಮಾಡುವಾಗ ಅದು ತಾಯಿಯ ಶ್ರಾದ್ದ ಇರಬಹುದು ಅಥವಾ ತಂದೆಯ ಶ್ರಾದ್ದ ಇರಬಹುದು. ಅಂತೂ ಮಾಡಲ್ಪಟ್ಟಂತಹ ಆ ಶ್ರಾದ್ದ ಅವನ ಹಿರಿಯರಿಗೆ, ಪಿತಾಮಹರು ಅಂದ್ರೆ ಹಿರಿಯರು ಅಂತ ಇಷ್ಟೇ ಅರ್ಥ, ಆ ಹಿರಿಯರಿಗೆ ಹೋಗಿ ತಲುಪ್ತದೆ. ಅವರು ಹರಸ್ತಾರೆ ಇವನಿಗೆ ಒಳ್ಳೇದಾಗಲಿ ಅಂತ. ನಾವು ಗಮನಿಸಬೇಕು, ನಮ್ಮ ಹಿರಿಯರಿಗೆ ಅದು ಹೋಗಿ ತಲುಪ್ತದೆ ಅಂತಿಲ್ಲ. ನಮ್ಮ ಹಿರಿಯರು ಅವರು ದೇವತೆಗಳು ಅಲ್ಲದೆ ಹೋದಾಗ, ಬಹುತೇಕ ದೇವತೆಗಳು ಅಲ್ಲ ಆದ್ರಿಂದ ಅವರು ಮತ್ತೊಂದು ಯಾವುದೋ ಜನ್ಮದಲ್ಲಿ ಹೋಗಿ ತಲುಪಿರ್ತಾರೆ. ಅವರಿಗೆ ಇದು ಮುಟ್ಟದೇ ಇರಬಹುದು. ಆದರೂ
ಒಂದು ರೀತಿಯಾದ ಅನುಗ್ರಹವನ್ನೇನೋ ಅವರು ಮಾಡ್ತಾರೆ. ಅವರಲ್ಲಿ ಅಂತರ್ಗತರಾದಂತಹ ಉಳಿದ ಪಿತೃದೇವತೆಗಳು ಭಗವಂತ ಅದನ್ನು ಮಾಡ್ತಾರೆ ಅಂತ ತಿಳ್ಕೊಳ್ಬೋದು. ಅದರಿಂದ ಅದು ಮಾತಾಮಹರು ಅಂತ ಅಲ್ಲ, ಒಟ್ಟಾರೆ ಪಿತೃಗಳು ಪಿತಾಮಹರ ಅನುಗ್ರಹದಿಂದಾಗಿ ಅನ್ನೋ ಮಾತು ಹೆಚ್ಚು ಸರಿ. ಕರ್ತೃವಿಗೆ ಪುತ್ರನನ್ನು ಅನುಗ್ರಹಿಸ್ತಾರೆ ಅಂತಿದೆ. ಮಕ್ಕಳೆಲ್ಲ ಆಗಿ ಹೋಗಿದ್ದಾರೆ, ಮಕ್ಕಳಿಗೆ ಮೊಮ್ಮಕ್ಕಳು ಆಗಿರ್ತಾರೆ. ಆದರೂ ಕೆಲವು ಬಾರಿ ಶ್ರಾದ್ದವನ್ನು ಯಜಮಾನ ಮುಂದುವರಿಸಬೇಕಾಗ್ತದೆ. ಪ್ರಸಂಗಗಳು ಹತ್ರ ಬಂದಿರ್ತವೆ. ತನಗಿನ್ನೇನು ಮಕ್ಕಳಾಗೋ ಸಾಧ್ಯತೆ ಇಲ್ಲದೆ ಇದ್ದಾಗಲೂ ಶ್ರಾದ್ದ ಮಾಡ್ತಾನೆ. ಅದಕ್ಕೇನರ್ಥ? ಪುತ್ರನನ್ನು ಕೊಡುವುದು ಅಂದ್ರೆ ಮಕ್ಕಳು ಬೇಕಾದ್ರೆ ಮಕ್ಕಳು, ಮೊಮ್ಮಕ್ಕಳು ಬೇಕಾದ್ರೆ ಮೊಮ್ಮಕ್ಕಳು, ಮರಿಮಕ್ಕಳು ಬೇಕಾದ್ರೆ ಮರಿಮಕ್ಕಳು, ಹೀಗೆ ಕೊಡ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇನ್ನು ಮೂರನೇ ಪಿಂಡವನ್ನು ಅಗ್ನಿಗೆ ಹಾಕುವುದರಿಂದ ಪಿತೃಗಳಿಗೆ ತೃಪ್ತಿ ಆಗ್ತದೆ. ಪಿತೃಗಳು ಆ ಯಜಮಾನನ ಸಕಲ ಕಾಮನೆಗಳನ್ನು ಈಡೇರಿಸ್ತಾರೆ. ಯಜಮಾನನಾದವನು ಮತ್ತೆ ಭೋಜನ ಮಾಡಿದಂತ ವ್ಯಕ್ತಿ ಅವರಿಬ್ರು ಕೂಡ ಮೈಥುನ ಮಾಡಬಾರದು ಅಂತ ಬಂತಲ್ಲ. ಅದು ಯಾತಕ್ಕಾಗಿ ಅಂದ್ರೆ, ಋತ್ವಿಗ್ಯೋ ಯಜಮಾನಸ್ಯ ಪಿತೃತ್ವಂ ಅನುಗಚ್ಚತಿ ತಸ್ಮಿನ್ನ ಹನಿ ಮನ್ಯಂತೆ ಪರಿಹಾರ್ಯಂ ಹಿ ಮೈಥುನಂ. ಒಬ್ಬ ಪುರೋಹಿತ ಶ್ರಾದ್ದ ಮಾಡುವ ಯಜಮಾನನ ಅನ್ನೊಂದು ನಿಮಂತ್ರಣದಂತೆ ಅಲ್ಲಿ ಬಂದು ಕೂತ್ಕೋತಾನೆ, ಬಂದು ಭೋಜನ ಮಾಡ್ತಾನೆ. ಅದಕ್ಕೇನು ಅರ್ಥ ಮಾಡಿದ್ದಾರೆ ಅಂತಂದ್ರೆ, ಶ್ರಾದ್ದದ ದಿವಸ ಶ್ರಾದ್ದ ಕರ್ಮಕ್ಕಾಗಿ ನಿಯಂತ್ರಿತರಾದಂಥ ಬ್ರಾಹ್ಮಣ ಇರ್ತಾನಲ್ಲ, ಅವರು ಕರ್ತೃವಿನ ಪಿತೃಭಾವವನ್ನು ಹೊಂದುತ್ತಾರೆ. ಯಜಮಾನಸ್ಯ ಪಿತೃತ್ವ ಅನುಗಚ್ಚಂತೆ. ನೀವು ನನ್ನನ್ನು ಶ್ರಾದ್ದಕ್ಕೆ ಕರೆದಿದ್ರೆ ನಾನು ನಿಮಗೆ ಆವತ್ತು ಪಿತೃವಿನ ಸ್ಥಾನದಲ್ಲಿ ಇರ್ತೇನೆ. ಆದ್ದರಿಂದ ನಾನು ಈ ಶ್ರಾದ್ದದ ದಿವಸದ ಮಟ್ಟಿಗೆ ನನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡು ಪಿತೃದೇವತೆಗಳ ಒಂದು ಸನ್ನಿಧಾನವನ್ನು ಪಡೆದಿರ್ತೇನೆ. ಆದ್ದರಿಂದ ನಾನು ನನ್ನ ಪತ್ನಿಗೆ ಪರಪುರುಷನಾಗಿ ಪರಿಣಮಿಸ್ತೇನೆ ಇದೊಂದು ದಿವಸ. ಹೀಗೆ ಭಾರತ ದರ್ಶನ ಪ್ರಕಾಶನದಲ್ಲಿ ಅನುವಾದ ಮಾಡಿದ್ದಾರೆ. ಶ್ರಾದ್ದ ದಿನದಂದು ಋತ್ವಿಜರು ಅಂದ್ರೆ ಪುರೋಹಿತರು ತಮ್ಮ ಪತ್ನಿಯರಿಗೆ ಪರಪುರುಷರಾಗ್ತಾರೆ. ಯಾಕೆಂದ್ರೆ ಅವರು ಆವತ್ತು ಪಿತೃದೇವತೆಗಳ ಸನ್ನಿಧಾನಕ್ಕೆ ಪಾತ್ರರಾಗಿರ್ತಾರೆ. ಇದನ್ನೆಲ್ಲ ಶ್ರಾದ್ದದ ನಿಯಮಗಳನ್ನು ಬಲ್ಲಂತಹ ಅನೇಕ ಜನ ಪುರೋಹಿತರು ಮೊದಲಾದವರು ಹೇಳಿದ್ದಾರೆ. ಹಿಂದಿನ ದಿವಸದಿಂದಲೇ ಆ ಪಿತೃಗಳ ಸನ್ನಿಧಾನ ಅಂತ ಅನ್ನೋದು ಹಿಂದಿನ ದಿವಸದಿಂದಲೇ ಆ ವ್ಯಕ್ತಿಯಲ್ಲಿ ಬಂದಿರ್ತದಂತೆ. ನಿನ್ನೆ ದಿವಸ, ಇವತ್ತು ಶ್ರಾದ್ದ ಇದ್ರೆ ನಿನ್ನೆ ದಿವಸ ಪಿತೃಗಳ ಸನ್ನಿಧಾನ ಬಂತು. ಅದು ನಿನ್ನೆ ದಿವಸ ಬಂದದ್ದು ಇವತ್ತು ಶ್ರಾದ್ದದ ದಿವಸ, ನಾಳೆ ಅದು ಹೋಗ್ತದೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಸುಮಾರು ಒಂದೂವರೆ ದಿವಸ ಪಿತೃಗಳ ಸನ್ನಿಧಾನ ಇರ್ತದೆ. ಆದ್ರಿಂದ ಆತ ಈ ಪಿತೃಗಳ ಸನ್ನಿಧಾನಕ್ಕೆ ಪಾತ್ರನಾದ್ದರಿಂದ ಮೈಥುನ ಇತ್ಯಾದಿಗಳನ್ನು ಮಾಡಬಾರದು ಅಂತ ವರ್ಣನೆ ಮಾಡಿದ್ದಾರೆ. ಈ ಒಂದು ಅನುವಾದ ಇದೆಯಲ್ಲ, ಯಾವ ಋತ್ವಿಜನು ಶ್ರಾದ್ದ ಮಾಡುವ ಯಜಮಾನನ ಪಿತೃಸ್ಥಾನದಲ್ಲಿ ಕೂತ್ಕೊಂಡು ಭೋಜನ ಮಾಡ್ತಾನೆ ಅಂತ. ಯಜಮಾನನ ಪಿತೃಸ್ಥಾನ ಅಂತಂದ್ರೆ ಅಥವಾ ಕರ್ತೃವಿನ ಪಿತೃಭಾವ ಅಂತಂದ್ರೆ ಅದಕ್ಕೆಲ್ಲದಕ್ಕೂ ಅರ್ಥ ಏನು ಅಂದ್ರೆ, ಶ್ರಾದ್ದ ಮಾಡುವ ಯಜಮಾನನಿಗೆ ನಾನು ತಂದೆ ಆಗ್ತೇನೆ ಅಂತ ಅರ್ಥ ಅಲ್ಲ. ಪಿತೃದೇವತೆಗಳು ಅಂತ ಏನಿದ್ದಾರಲ್ಲ ಅವರ ಸನ್ನಿಧಾನ ನನ್ನಲ್ಲಿ ಬಂದಿರ್ತದೆ. ಆದ್ರಿಂದ ನನ್ನ ಪತ್ನಿಗೆ ನಾನು ಪರಪುರುಷನಾಗ್ತೇನೆ ಆ ದಿವಸ. ಆದ್ರಿಂದ ಸ್ತ್ರೀ ಸಂಘ ಮಾಡಬಾರದು. ಶ್ರಾದ್ದದಲ್ಲಿ ಅನೇಕ ವಿಷಯಗಳನ್ನು ನಿಷೇಧಿಸಿದ್ದಾರೆ. ಅವು ಯಾವುದನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಬಾರದು, ಬಹಳ ಎಚ್ಚರಿಕೆಯಿಂದಿರಬೇಕು. ಹೀಗೆ ಶಾಸ್ತ್ರವಿಹಿತವಾದ ಮಾರ್ಗದಲ್ಲಿ ಮುನ್ನಡೆದರೆ ಅದರಿಂದ ಮಹಾಫಲ ಇದೆ. ಪಿತೃಗಳು, ಆ ಪಿತೃದೇವತೆಗಳು ದೇವದೂತನಿಗೆ ಇದನ್ನೆಲ್ಲ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ವಿದ್ಯುತ್ ಪ್ರಭಾ ಅನ್ನುವ ಒಬ್ಬ ಋಷಿ ಈ ಮುಂದಿನಂತೆ ಮಾತನಾಡಿದ. ಆತ ಏನ್ ಮಾತಾಡಿದ, ಅದರ ಆಶಯ ಏನು ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ
ನಾವು ನೋಡೋಣ.